ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟು. ಯಾರೆಲ್ಲ BPL ರೇಷನ್ ಕಾರ್ಡ್ ಇಟ್ಕೊಂಡಿರ್ತೀರಾ, ಹಾಗೆ ಗೃಹಲಕ್ಷ್ಮಿ ಹಣನ ಪಡ್ಕೊತಿರ್ತೀರಾ, ಅವ್ರಿಗೆಲ್ಲ ಒಂದು ಹೊಸ ಅಪ್ಡೇಟ್ ಬಂದಿದೆ. BPL ರೇಷನ್ ಕಾರ್ಡ್ನ ರದ್ದು ಮಾಡ್ತಿದ್ದಾರೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದರ ಎಲ್ಲದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ. ನೀವು ಅರ್ಧದಲ್ಲೇ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಅವಾಗ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ಯಾವುದೇ ರೀತಿ ಹಣ ಕಟ್ಟಾಗಲ್ಲ. ನನಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ನೀವು ಎಷ್ಟು ಲೈಕ್ ಕೊಡ್ತೀರಾ, ಎಷ್ಟು ವೀಡಿಯೋಸ್ನ ಶೇರ್ ಮಾಡ್ತೀರಾ, ಎಷ್ಟು ನೀವು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ತೀರಾ, ನಂಗೆ ಅಷ್ಟು ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಯಾವುದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಏನೇ ರೇಷನ್ ಕಾರ್ಡ್ ಬಗ್ಗೆ ಅಥವಾ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಅಥವಾ ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ನಿಮಗೆ ಹೇಳ್ತಿದ್ದೆ BPL ರೇಷನ್ ಕಾರ್ಡ್ನ ರದ್ದು ಮಾಡ್ತಿದ್ದಾರೆ ಅಂತ. ನೀವು ಅನ್ಕೋಬೋದು ಏನು ಸಡನ್ ಆಗಿ ಅಂತ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ, ಈ ಗ್ಯಾರಂಟಿ ಸ್ಕೀಮ್ಸಿಂದ ಸರ್ಕಾರಕ್ಕೆ ತುಂಬಾ ತೊಂದರೆ ಆಗ್ತಿದೆ, ಅಂದರೆ ಹಣನ ಹಾಕೋದಕ್ಕೆ. ಹಾಗಾಗಿ ರೇಷನ್ ಕಾರ್ಡ್ನ ತುಂಬ ಜನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಅಂದರೆ ತುಂಬ ಜನ ಅನರ್ಹರು ರೇಷನ್ ಕಾರ್ಡ್ನ ಯೂಸ್ ಮಾಡ್ಕೊತಿದ್ದಾರೆ BPL ರೇಷನ್ ಕಾರ್ಡಲ್ಲಿ. ಹಾಗಾಗಿ CM ಸಿದ್ದರಾಮಯ್ಯ ಅವರು ಖಡಕ್ಕಾಗಿ ಅಧಿಕಾರಿಗಳಿಗೆ ಮಾಹಿತಿನ ಕೊಟ್ಟಿದ್ದಾರೆ. ಏನಂದರೆ, ನೀವು ಮತ್ತೆ ರಿವೆರಿಫಿಕೇಷನ್ ಮಾಡಿ BPL ರೇಷನ್ ಕಾರ್ಡ್ ಇರೋರಿಗೆಲ್ಲ, ಯಾರ್ಯಾರೆಲ್ಲ ಅನರ್ಹರು ಹಾಗೆ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ನಕಲಿ ದಾಖಲೆನ ಕೊಟ್ಟು BPL ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ, ಅವ್ರದ್ದೆಲ್ಲ ರದ್ದು ಮಾಡಿ. ಅವರು ಆ ಕಾರ್ಡ್ನಿಂದ ತಗೊತಿರುವ ಯೋಜನೆಗಳಾಗಿರ್ಬೋದು ಅಥವಾ ಈಗ ಅನ್ನಭಾಗ್ಯ, ಗೃಹಲಕ್ಷ್ಮಿ ಅಥವಾ ನೀವು ಬೇರೆ ಯಾವುದೇ ಸ್ಕೀಮ್ಸ್ನ ನೀವು ಸುಮ್ಮನೆ ರಾಂಗ್ ಡಾಕ್ಯುಮೆಂಟ್ಸ್ನ ಕೊಟ್ಟು BPL ಕಾರ್ಡ್ ತೊಗೊಂಡಿರ್ತೀರ, ಅದನ್ನು ಕೊಟ್ಟು ಆ ಯೋಜನೆ ಲಾಭನ ಪಡ್ಕೊತಿದ್ದೀರಾ, ಅಂಥವ್ರದ್ದೆಲ್ಲ ನಿಮ್ಮದೊಂದು BPL ಕಾರ್ಡ್ ರದ್ದಾಯಿತು, ಕ್ಯಾನ್ಸಲ್ ಆಯಿತು ಅಂದರೆ ನಿಮ್ಗೆ ಅದರಿಂದ ಬರ್ತಿರೋ ಹಣ ಎಲ್ಲವೂ ಕ್ಯಾನ್ಸಲ್ ಆಗುತ್ತೆ. ಯಾವುದೇ ರೀತಿ ಬರೋದಿಲ್ಲ. ಯಾಕಂದರೆ ನಮ್ಮ ರಾಜ್ಯದಲ್ಲಿ 80% BPL ಕಾರ್ಡ್ನ ಹೊಂದಿದ್ದಾರಂತೆ. ಅದರಲ್ಲಿ ತುಂಬಾ ಅನರ್ಹರಿದ್ದಾರೆ. ಹಾಗಾಗಿ ಆದಷ್ಟು ನೀವು ರಿವೆರಿಫಿಕೇಷನ್ ಮಾಡಿ, ಆದಷ್ಟು ಬೇಗ ಎಲ್ಲರದ್ದು ಕಾರ್ಡ್ನ ಡಿಲೀಟ್ ಮಾಡಿ, ಅಂದರೆ ರದ್ದು ಮಾಡಿ ಅಂದ್ಬಿಟ್ಟು CM ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಖಡಕ್ ಎಚ್ಚರನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. CM ಸಿದ್ದರಾಮಯ್ಯ ಸರ್ ಅವರು ಹೇಳಿದ ಪ್ರಕಾರ ನಮ್ಮ ರಾಜ್ಯದಲ್ಲಿ 80% ಅಷ್ಟು BPL ಕಾರ್ಡ್ನ ಇಟ್ಕೊಂಡಿದ್ದಾರೆ. ಅದೇ ತಮಿಳುನಾಡಿನಲ್ಲಿ ಕೇವಲ 40% BPL ಕಾರ್ಡ್ನ ಇಟ್ಕೊಂಡಿದ್ದಾರೆ. ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರೋರು 5.67 ಅಷ್ಟು ಇರಬೇಕು BPL ರೇಷನ್ ಕಾರ್ಡ್ ಹೊಂದಿರೋರು. ಹಾಗಾಗಿ ರಿವೆರಿಫೈ ಮಾಡಿ, ಯಾರೆಲ್ಲ ವೈಟ್ ಬೋರ್ಡ್ ಕಾರ್ಡ್ ಇಟ್ಕೊಂಡು BPL ರೇಷನ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ, ಅಥವಾ ಯಾರ ಹತ್ರ ಎಲ್ಲ ಸ್ವಂತ ಮನೆ ಇರುತ್ತೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ, GST ಪೇ ಮಾಡ್ತಿರ್ತಾರೆ, ಹಾಗೆ ಇವಾಗ ಕೃಷಿಗೆ ಸ್ವಂತ ಉಪಕರಣನ ಇಟ್ಕೊಂಡಿರ್ತಾರೆ, ಹಾಗೆ ಅಪಾರ್ಟ್ಮೆಂಟ್ಸ್ ಇಟ್ಕೊಂಡಿರೋರು, ಇಂಥವ್ರು ತುಂಬಾ ನಕಲಿ ಡಾಕ್ಯುಮೆಂಟ್ಸ್ನ ಕೊಟ್ಟು ತುಂಬಾ ನಮ್ಮ ರಾಜ್ಯದಲ್ಲಿ BPL ಕಾರ್ಡ್ನ ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಹಾಗಾಗಿ ಯಾರೆಲ್ಲ ಅನರ್ಹರಿರ್ತಾರೆ ಅವ್ರದ್ದು ಸ್ಟ್ರಿಕ್ಟಾಗಿ ನೀವೆಲ್ಲವೂ ಡಿಲೀಟ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ದೇನಾದರೂ ಟ್ಯಾಕ್ಸ್ ಪೇಯರ್ಸು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸು, GST ಪೇಯರ್ಸ್ ಅಥವಾ ವೈಟ್ ಬೋರ್ಡ್ ಕಾರ್ ಇಟ್ಕೊಂಡಿದ್ದೀರಾ, ಅಥವಾ ನೀವೇನಾದರೂ ನಿಮ್ಮದೇ ಸ್ವಂತ ಮನೆ ಇರುತ್ತೆ ಅಥವಾ ಅಪಾರ್ಟ್ಮೆಂಟ್ಗಳಿರುತ್ತೆ, ಇಂಥದ್ದು ಇಟ್ಕೊಂಡು ಕೂಡ ನೀವೇನಾದ್ರು ನಕಲಿ ಡಾಕ್ಯುಮೆಂಟ್ಸ್ನ ಕೊಟ್ಟು BPL ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ನಿಜವಾಗ್ಲೂ ನೀವು ಅನರ್ಹರು ಅಂದ್ಬಿಟ್ಟು ನಿಮ್ಮ BPL ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ, ರದ್ದು ಮಾಡ್ತಾರೆ. ಇದು ರೇಷನ್ ಕಾರ್ಡ್ ಬಗ್ಗೆ ಸಿದ್ದರಾಮಯ್ಯ ಸರ್ ಅವರು ಕೊಟ್ಟಿರುವಂತಹ ಲೇಟೆಸ್ಟ್ ಅಪ್ಡೇಟು. ಇನ್ನು ಗೃಹಲಕ್ಷ್ಮಿ ಯೋಜನೆದು ನಿಮಗೂ ಕೂಡ ಗೊತ್ತಿದೆ. ಒಂದು 2-3 ದಿನದ ಕೆಳಗಡೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇನ್ನು 2-3 ದಿವಸದಲ್ಲಿ 11ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದರು. ಈಗ ಅವ್ರು ಕೊಟ್ಟಿರೋಂಥ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಈ ಜುಲೈ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರುತ್ತೆ. 15ನೇ ತಾರೀಕಿಂದ ಈ ತಿಂಗಳು 30ನೇ ತಾರೀಕೊಳಗೆ ನಿಮಗೆ 12ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಟೋಟಲ್ ಆಗಿ ಈ ಮಂತು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 4,000 ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಇವತ್ತಾಗಲೇ 9ನೇ ತಾರೀಕು, ಇನ್ನೂ ಕೂಡ ಬಂದಿಲ್ಲ. ನೋಡೋಣ ಅವರು ನಿಜವಾಗ್ಲೂ ಸುಮ್ಮನೆ ಹೇಳಿದಾರಾ ಅಥವಾ ನಿಜ ಹೇಳಿದಾರಾ ಅಂತ ಗೊತ್ತಾಗತ್ತೆ. ಐ ಹೋಪ್ ಈ ವಿಡಿಯೋಯಿಂದ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಯಾರೆಲ್ಲ BPL ರೇಷನ್ ಕಾರ್ಡ್ ಇಟ್ಕೊಂಡಿದ್ದೀರಾ ಅಥವಾ
ಯಾರೆಲ್ಲ ಗೃಹಲಕ್ಷ್ಮಿ ಹಣ ಪಡಿತಿದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನನಗೂ ಕೂಡ ಅಷ್ಟೇ ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ನೀವು ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ನೀವು ವಿಡಿಯೋನ ಮಿಸ್ ಮಾಡ್ದಲೇ ಫ್ರೀ ಆದಾಗ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಪೇಜ್ನ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು, ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು, ಅಲ್ಲೂ ಕೂಡ ನೀವು ಬೇರೆ ಕಂಟೆಂಟ್ನ ನೋಡ್ಬೋದು. ನಾನು ನಿಮಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.